ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೊ ನಾನು ಇವಾಗ ತಾನೇ ಕೃಷ್ಣ ಅವತಾರಂ ಪಾರ್ಟ್ 1 ಮೂವಿ ನೋಡ್ಕೊಂಡ್ಬಂದೆ. ಸೊ ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ ಮೂವಿ ಆ್ಯಂಡ್ ಹೆಂಗೆ ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂತ ನಾನು ರಿವ್ಯೂದಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ರೀವಿಯಸ್ ಹ್ಯಾರಿ ಪಾಟರ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ತುಂಬ ವರ್ಷದಿಂದ ನೋಡಿದ್ದಿಲ್ಲ. ಸೊ ಫೈನಲ್ ನೆನ್ನೆ ಮೊನ್ನೆ ನೋಡಿದೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ವಿಡಿಯೋ ಚೆಕ್ ಮಾಡಿರಿ ಆ್ಯಂಡ್ ಎಂಡಲ್ಲೂ ಕೂಡ ಬಂದ್ಬಿಡುತ್ತೆ. ಸೊ ಈ ವಿಡಿಯೋ ನೋಡಿದ ಮೇಲೆ ಆರಾಮಾಗಿ ಆ ವಿಡಿಯೋ ನೋಡಿರಿ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ನಾನು ಬೇರೆ ಕಡೆ ಹೇಳ್ತಲ್ಲ, ನಮ್ಮ ಕಡೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರು ಖಾಲಿ ಇದೆ. ಯಾಕಂತ ಗೊತ್ತಾಗ್ತಿಲ್ಲ. ಇಷ್ಟು ಚೆನ್ನಾಗಿದೆ ಮೂವಿ, ಯಾಕೆ ಖಾಲಿ ಉಳಿದಿದೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಚೆನ್ನಾಗಿರೋ ಮೂವಿಗೆ ಇಷ್ಟೊಂದು ಹೈಪ್ ಇದ್ದರೂ ಕೂಡ ತುಂಬ ಜನ ರಿವ್ಯೂ ಮಾಡಿದ್ದಾರೆ ಆಲ್ರೆಡಿ. ಆದರೆ ಜನರು ಬರ್ತಾಯಿಲ್ಲ, ಜನರು ವಿಸಿಟ್ ಆಗ್ತಾಯಿಲ್ಲ. ಸೊ ನಾನು ಒಂದೇ ಒಂದು ಕೇಳ್ಕೊತೀನಿ, ಮತ್ತೆ ನೀವು OTT ಬಂದಮೇಲೆ ಮಿಸ್ ಮಾಡ್ಕೊತೀರಾ. ಸೊ ಪ್ಲೀಸ್ ಹೋಗಿ ಇವಾಗೇ ನೋಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಹೋಗಿ ಥಿಯೇಟ್ರಲ್ಲಿ ಫುಲ್ ಖಾಲಿ ಹೊಡಿತಿತ್ತು. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೋಗಿ ನೋಡಿರಿ ಆ್ಯಂಡ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಹೇಳೋದು. ಆ್ಯಂಡ್ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗಿದ್ದೆ. ಆ್ಯಂಡ್ ಡೈರೆಕ್ಟ್ರು ಮೊದಲೇ ಹೇಳಿದರು, ಇದು ಸೀರಿಯಲ್ ವೈಬಲ್ಲೇ ಹೋಗುತ್ತಂತ, ಹಾಗಾದರೆ ಸೀರಿಯಲ್ ಎಡಿಟಿಂಗ್ ಸ್ಟೈಲಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಹೇಳಿದರು. ಆ್ಯಂಡ್ ನನಗೂ ಹಂಗೂ ಆ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಎಲ್ಲೋ ಒಂದು ಕಡೆ AI ಅನಿಸುತ್ತೆ, ಬಟ್ ಆದರೆ ನಿಜವಾಗ್ಲೂ ವಿಜುವಲ್ಸಲ್ಲಿ ಇಷ್ಟು ಬಜೆಟಲ್ಲಿ, ಇಷ್ಟು ಕಡಿಮೆ ಬಜೆಟಲ್ಲಿ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ಅನ್ಸಾಗಲ್ಲ, ಖುಷಿ ಆಗುತ್ತೆ. ಎಷ್ಟು ಕ್ಲೀನಾಗಿದೆ ನೋಡೋಕ್ಕಂದ್ರೆ ನಿಮಗೆಲ್ಲೋ ಆ ಒಂದು ಫೇಕ್ನೆಸ್ ಫೀಲ್ ಬರಲ್ಲ. ಬಟ್ ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಸ್ವಲ್ಪ ಸೀನ್ಸಲ್ಲಿ ಇದು ತುಂಬ AI ಅನಿಸುತ್ತೆ ಅಥವಾ ಫೇಕ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಕಂಪ್ಲೀಟ್ ನೀವು ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಆಗಿರಲಿ, ಮಾತಾಡೋದಾಗಿರಲಿ ವಂಡರ್ಫುಲ್ ಅನ್ಸುತ್ತೆ, ಏನು ಮಿಸ್ಟೇಕ್ಸ್ ಇರಲ್ಲ. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಸರ್, ರಿಯಲಿ ಇದನ್ನು ನೀವು ಈ ಥರ ಮಾಡಿದ್ದೀರಾ. ಆ್ಯಂಡ್ ನಿಮ್ಗೆ ಇವ್ರು ಯಾರಂತ ಗೊತ್ತಿಲ್ಲ ಅಂದರೆ, ಇವ್ರು ದೇವೋಕ ದೇವ್ ಮಹಾದೇವನ ಸೀರಿಯಲೆಲ್ಲ ಮಾಡಿದರು. ಆ್ಯಂಡ್ ಅವಾಗೇ ಅಷ್ಟು ಹೈಪ್ ಇದ್ದಿದ್ದು ಆ ಸೀರಿಯಲ್ಲು. ಸೊ ಡೆಫಿನೆಟ್ಲಿ ಇಲ್ಲೂ ಕೂಡ ಆ ಒಂದು ಎಡಿಟಿಂಗ್ ಸ್ಟೈಲ್ ಆಗಿರಲಿ, ಆ ಒಂದು ವಿಜುವಲ್ಸ್ ಆಗಿರಲಿ, ಇಲ್ಲೂ ಕೂಡ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನಿಜವಾಗ್ಲೂ ನೋಡೋಕ್ಕಂತೂ ವಂಡರ್ಫುಲ್ ಆಗಿತ್ತು. ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ ಸಿದ್ಧಾರ್ಥ್ ಗುಪ್ತ ಅವರು, ಸಾರಿ ನಾನು ತಪ್ಪಾಗಿ ಹೇಳಿದರೆ, ಬಟ್ ಅವ್ರು ಲಾರ್ಡ್ ಕೃಷ್ಣ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಗಾಡ್ಲಿ ಫೀಲ್ ಬರುತ್ತೆ ಅವ್ರು ಇನ್ನೊಂದು ಸರಿ. ನಾನು ಹೋದ ಸರಿ ಟ್ರೈಲರ್ ರಿವ್ಯೂದಲ್ಲೂ ಅಂದಿದ್ದೆ, ಇದು ನೋಡಿದಾಗೆಲ್ಲ ಗಾಡ್ಲಿ ಫೀಲ್ ಬರುತ್ತಂತ. ಆ್ಯಂಡ್ ಇಲ್ಲಿ ಒಂದೊಂದು ಸೀನಂತೂ ಪ್ಯೂರ್ ಗಾಡ್ಲಿ ಫೀಲ್ ಬರುತ್ತೆ. ಸೊ ನಾನು ಹೇಳೋದಿಷ್ಟೇ, ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿರಿ. ನಾನು ತುಂಬ ಚಿಕ್ಕ ರಿವ್ಯೂ ಮಾಡಾಕ್ತಾಯಿದ್ದೀನಿ. ಸೊ ಇದು ಫಸ್ಟ್ ಪಾರ್ಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇನ್ನೂ ಪಾರ್ಟ್ಸ್ ಬರುತ್ತೆ. ಸೊ ಫಸ್ಟ್ ಅದಕ್ಕೆ ನಾವು ಇಂಟ್ರೆಸ್ಟ್ ತೋರಿಸ್ಬೇಕು, ಥಿಯೇಟ್ರನ್ನ ಫಿಲ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಅವ್ರು ಸೆಕೆಂಡ್ ಪಾರ್ಟ್ ಮಾಡೋದು. ಸೊ ನಾನು ಹೇಳೋದಿಷ್ಟೇ, ಹೋಗಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿರಿ. ಯಾಕಂದರೆ ನೆಕ್ಸ್ಟ್ OTT ಬಂದಮೇಲೆ ಅಯ್ಯೋ ನಾನು ಯಾಕೆ ಮಿಸ್ ಮಾಡಿದೆ ಅಂತ ಅಂದ್ಕೊಬಾರ್ದು. ಸೊ ಇಷ್ಟು ಹೇಳ್ತಾ ನೀವು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ.